ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಬಲ ಅವರನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ 235 ಸಬ್ ಕ್ಲಾಸ್ 1 ಪ್ರಕಾರ ನಿರಪರಾಧಿ ಎಂದು ಕೋರ್ಟ್ ತೀರ್ಮಾನಿಸಿ ಪ್ರಬಲ ಅವರನ್ನು ಈ ಕೇಸ್ನಿಂದ ಬಿಡುಗಡೆ ಮಾಡುತ್ತಿದೆ. ಹಾಗೂ ಸಾಂಸಾರಿಕ ಕಲಹವನ್ನು ಕೋರ್ಟಿಗೆ ತಂದು ಕೋರ್ಟಿನ ಸಮಯ ಹಾಳು ಮಾಡಿದ್ದಕ್ಕೆ ಮತ್ತು ಪೊಲೀಸರ ಜೊತೆ ಶಾಮೀಲಾಗಿ ಪ್ರಬಲಾರವರ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿದ್ದಕ್ಕೆ ದೂರುದಾರರಾದ ಶ್ರೀಮತಿ ಕಾವೇರಿ ಅವರಿಗೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 193 ಮತ್ತು ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಕಾಯ್ದೆ ಸೆಕ್ಷನ್ 52 ಪ್ರಕಾರ 50,000 ದಂಡವನ್ನು ವಿಧಿಸಲಾಗಿದೆ. ಮತ್ತು ಮುಂದೆ ಇಂತಹ ಕೆಲಸವನ್ನು ಮಾಡದಿರುವಂತೆ ಈ ಘನ ನ್ಯಾಯಾಲಯವು ಎಚ್ಚರಿಕೆಯನ್ನು ನೀಡಿದೆ. ಹಾಗೂ ಇನ್ಸ್ಪೆಕ್ಟರ್ ವಿಕ್ರಮ್ ತಮ್ಮ ಕರ್ತವ್ಯವನ್ನು ದುರುಪಯೋಗಪಡಿಸಿಕೊಂಡ ಕಾರಣ ಅವರನ್ನು ಕರ್ತವ್ಯ ಲೋಪದ ಮೇಲೆ 3 ತಿಂಗಳ ಕಾಲ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಡಾಕ್ಟರ್ ಇಂದಿನ ಸ್ಲೋ ಪಾಯ್ಸನ್ ಕೇಸಿನ ತೀರ್ಪಿನ ಪ್ರಕಾರ ಶಿಕ್ಷೆ ಅನುಭವಿಸುತ್ತಿರುವುದರಿಂದ ಅವರ ಶಿಕ್ಷೆ ಮುಂದುವರಿಸಲಾಗಿದೆ. ಕೊನೆಯದಾಗಿ ಕಾವೇರಿ ಮೇಲಿನ ಕೇಸಿಗೆ ಯಾವುದೇ ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲದೇ ಇರುವುದರಿಂದ ಈ ಪ್ರಕರಣವನ್ನು ಮರುಪರಿಶೀಲಿಸಿ ಸರಿಯಾದ ಸಾಕ್ಷಿ ಆಧಾರಗಳನ್ನು ಸಲ್ಲಿಸುವಂತೆ ಪೊಲೀಸ್ ಇಲಾಖೆಗೆ ಘನ ನ್ಯಾಯಾಲಯವು ಆದೇಶ ನೀಡುತ್ತಿದೆ. ಒಂದು ನಿಮಿಷ. ಯೋರ್ ಆನರ್, ನನಗೆ ಅರ್ಧ ಗಂಟೆ ಕಾಲಾವಕಾಶ ಕೊಟ್ರೆ ನನ್ನ ಆಕ್ಸಿಡೆಂಟ್ ಪ್ರಕರಣಕ್ಕೆ ಈ ಪ್ರಬಲ ಅವರು ಮತ್ತೆ ಅವ್ರ ರೌಡಿಗಳೇ ಕಾರಣ ಅಂತ ನಾನು ಈ ಕೋರ್ಟ್ ಮುಂದೆ ನಿರೂಪಿಸ್ತೀನಿ. ದಯವಿಟ್ಟು ಕೊನೆಯದಾಗಿ ನನಗೊಂದು ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಐ ಆಮ್ ವೆರಿ ಸಾರಿ ಟು ಇಂಟರಪ್ಟ್ ಯುವರ್ ಲಾರ್ಡ್ಶಿಪ್ಸ್. ಈಗಾಗಲೇ ಕಾವೇರಿ ಅವರು ಸಾಕಷ್ಟು ಸಮಯ ತಗೊಂಡು ಕೋರ್ಟ್ ಟೈಮ್ನ ವ್ಯರ್ಥ ಮಾಡಿದ್ದಾರೆ. ಇವಾಗ ಮತ್ತೆ ಸಮಯ ಕೇಳಿ ಕೋರ್ಟ್ ಸಮಯನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಯಾಕೆ? ಅವಕಾಶ ಕೊಟ್ರೆ ಪ್ರಬಲ ಅವ್ರ ತಪ್ಪನ್ನ ನಾನು ನಿರೂಪಿಸ್ಬಿಡ್ತೀನಿ ಅಂತ ಭಯನಾ ನಿಮ್ಗೆ? ಆ ಭಯ ಇದ್ರೆ ಹೇಳಿ, ನಾನು ಕೂತ್ಕೋತೀನಿ. ಆಲ್ ರೈಟ್,